ಹಾಲ್ ಬಳಿ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಮ್ಮ ಕನ್ನಡಿಗರ ವಿಜಯ ಸೇನೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಎಂಇಎಸ್ ಪ್ರತಿಕೃತಿ ದಹನಕ್ಕೆ ಪ್ರಯತ್ನ ಮಾಡಿದ್ದಂತ ಹೋರಾಟಗಾರರು ಇವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ವರೆಗೂ ಕೂಡ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರು. ಆದರೆ ಮೆರವಣಿಗೆಯಲ್ಲಿ ಎಂಇಎಸ್ ಪುಂಡರ ಅಣಕು ಶವಯಾತ್ರೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಅಷ್ಟೇ ಅಲ್ಲ, ಅವರ ಪ್ರತಿಕೃತಿಗಳನ್ನ ದಹಿಸುವಂತ ಪ್ರಯತ್ನ ಮಾಡಿದ್ರು. ಹೀಗಾಗಿ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಒಂದಷ್ಟು ಏರಿಯಾಗಳಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಬಂದ್ ಬಿಸಿ ತಟ್ತಾ ಇದೆ ಕೆಲ ಕಡೆ ಮಾತ್ರ. ಇನ್ನು ಅನೇಕ ಕಡೆ 90% ಏನಿದೆ ಬಂದ್ ನಡೀತಾನೆ ಇಲ್ಲ, ನೀರಸ ಪ್ರತಿಕ್ರಿಯೆ. ಆದರೆ ಕೆಲವೊಂದು ಕಡೆ ಮಾತ್ರ ಪ್ರತಿಭಟನಾಕಾರರು ಎಲ್ಲೆಲ್ಲಿ ಸಜ್ಜಾಗಿ ಪ್ರತಿಭಟನೆ ಮಾಡ್ತಿದ್ದಾರೋ ಅಲ್ಲಿ ಒಂದಷ್ಟು ಬಿಸಿ ತಟ್ತಾ ಇದೆ. ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಣೇಶ್, ಈಗಾಗಲೇ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇಲ್ಲ, ಬಂದ್ನ ಬಿಸಿ ತಟ್ತಾ ಇಲ್ಲ, ನೀರಸ ಪ್ರತಿಕ್ರಿಯೆ. ಇನ್ನು ಕೆಲವೊಂದು ಕಡೆ ಈ ಮೆಜೆಸ್ಟಿಕ್ ಇರ್ಬೋದು ಅಥವಾ ಟೌನ್ ಹಾಲ್ ಇರ್ಬೋದು, ರೇಸ್ ಕೋರ್ಸ್ ರಸ್ತೆಗಳಲ್ಲಿ ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇವೆ. ಅವರದ್ದೇ ಆದಂತ ಶೈಲಿಯಲ್ಲಿ ಒಂದಷ್ಟು ಪ್ರತಿಭಟನೆ ಮಾಡೋದ್ರ ಮೂಲಕ ಬಿಸಿ ತಟ್ಟಿಸ್ತಾ ಇದ್ದಾರೆ. ಯಾವ ರೀತಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯ ದೃಶ್ಯಗಳನ್ನ ಸೆರೆ ಹಿಡಿತಿದ್ರೆ, ಅದೇ ರೀತಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ನೀರಸ ಪ್ರತಿಕ್ರಿಯೆ ಅಂತ ನಮಗಂತೂ ಕಾಣಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಿದೆ? ಖಂಡಿತವಾಗ್ಲೂ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಬಂದ್ನ ಪ್ರಕ್ರಿಯೆ ಇಲ್ಲ. ಈಗಾಗಲೇ ಕನ್ನಡ ಪರ ಸಂಘಟನೆ, ಅದರಲ್ಲೂ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಅವರ ಸಂಘಟನೆಯನ್ನು ಅಖಂಡ ಕರ್ನಾಟಕ ಬಂದ್ಗೆ ಇವತ್ತು ಕರೆಯನ್ನು ನೀಡಿದರು. ಬೆಳಗ್ಗೆಯಿಂದಲೂ ಕೂಡ ಜನಜೀವನ ಎಂದಿನಂತೆ ಇದೆ, ಯಾವುದೇ ರೀತಿಯ ಬದಲಾವಣೆಗಳಾಗ್ತಾ ಇಲ್ಲ. ಸಹಜವಾಗಿ ಜನರು ಕೂಡ ತಮ್ಮದೇ ಕೆಲಸಗಳಲ್ಲಿ ತೊಡಗಿದ್ದಾರೆ. ಇನ್ನು ವೀಕೆಂಡ್ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಜನರ ಓಡಾಟ ಸ್ವಲ್ಪ ಕಡಿಮೆ ಇದೆ ಹೊರತಾಗಿ ಎಲ್ಲೂ ಕೂಡ ಆ ಥರದ ಬಂದ್ ಪ್ರಕ್ರಿಯೆಗಳಾಗ್ತಾ ಇಲ್ಲ. ಇನ್ನು ಟೌನ್ ಹಾಲ್ಗಳಲ್ಲಿ ನಾವು ನೋಡ್ಬೋದು, ಇಲ್ಲಿ ಮುಖ್ಯವಾಗಿ ವಾಟಾಳ್ ನಾಗರಾಜ್ ಅವರು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗೇನೆ ಅವರ ವಾಟಾಳ್ ಪಕ್ಷದ ಹಾಗೇನೆ ಕನ್ನಡ ಪರ ಸಂಘಟನೆಯ ಕೆಲವು ಕಾರ್ಯಕರ್ತರು, ಮುಖಂಡರುಗಳು ಈಗಲೇ ಬಂದು ಎಂಇಎಸ್ ಪ್ರತಿಕೃತಿಯನ್ನು ದಹನ ಮಾಡೋದ ಪ್ರಕ್ರಿಯೆ ತೊಡಗ್ತೀವಿ ಅನ್ನುವಂಥ ಎಚ್ಚರಿಕೆ ನೀಡಿರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಈ ಒಂದು ಟೌನ್ ಹಾಲ್ ಮುಂಭಾಗ ತಗೊಂಡಿರುವಂಥದ್ದು. ಈಗಾಗಲೇ ಇಲ್ಲಿ ಯಾವುದೇ ರೀತಿಯ ಮೆರವಣಿಗೆ ಆಗಲಿ ಪ್ರತಿಭಟನೆ ಏನೂ ಕೂಡ ಮಾಡಲು ಆಗಿಲ್ಲ. ಕನ್ನಡ ಪರ ಸಂಘಟನೆಗಳಿಗೆ ಫ್ರೀಡಂ ಪಾರ್ಕ್ನಲ್ಲಿ ಅವಕಾಶವನ್ನು ನೀಡಿರುವಂಥದ್ದು. ಹಾಗಾಗಿ ಈ ಒಂದು ಜಾಗದಲ್ಲಿ ಏನಾದರೂ ಪ್ರತಿಭಟನೆಗಳನ್ನು ಮಾಡಿದ್ರೆ, ಧರಣಿಯನ್ನು ಮಾಡಿದ್ರೆ ಅವರನ್ನು ಬಂಧಿಸುವಂಥದ್ದು ಅಥವಾ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಈಗ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕೇಂದ್ರ ವಿಭಾಗ, ಪಶ್ಚಿಮ ವಿಭಾಗದ ಪೊಲೀಸ್ ಅಧಿಕಾರಿಗಳೇನಾದರೆ ಸಿಬ್ಬಂದಿಗಳು ಈ ಒಂದು ಟೌನ್ ಹಾಲ್ನಲ್ಲಿ ನಿಯೋಜನೆ ಆಗಿರುವಂಥದ್ದು. ಸುಮಾರು 4 ಮಂದಿ ACP, 11 ಮಂದಿ ಇನ್ಸ್ಪೆಕ್ಟರ್ಗಳು ಹಾಗೇನೆ ಆಯಾ ವಿಭಾಗದ DCPಗಳು ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಸುಮಾರು ಈಗಾಗಲೇ 100ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳ ನಿಯೋಜನೆ ಈಗ ಬೆಳಗ್ಗೆಯಿಂದಲೇ ಆಗಿರುವಂಥದ್ದು. ಈಗ ನಾನು ಮೊದಲೇ ಹೇಳಿದಾಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಕೂಡ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂತು. ಹಾಗೆಯೇ ವಾಟಾಳ್ ಪಕ್ಷದ ಕೆಲವು ಕಾರ್ಯಕರ್ತರುಗಳು ಬಂದು ಧರಣಿಯನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು, ಬೈಕ್ ರ್ಯಾಲಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದರೆ ಪೊಲೀಸರದ್ದು ಯಾವುದಕ್ಕೂ ಕೂಡ ಅವಕಾಶವನ್ನು ನೀಡಲಿಲ್ಲ. ಅವ್ರಿಗೇನಿದ್ರು ಪ್ರತಿಭಟನೆ ಮಾಡುವಂಥದ್ದನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಅವಕಾಶವಿದೆ, ಹಾಗಾಗಿ ಅಲ್ಲಿ ಮಾಡಲಿ ಅನ್ನುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು, ಜನರಿಗೆ ಓಡಾಟಕ್ಕೆ ಸಂಚಾರಕ್ಕೆ ಯಾವುದೇ ರೀತಿ ವ್ಯತ್ಯಯ ಆಗಬಾರ್ದು, ತೊಡಕಾಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಗೃಹ ಸಚಿವರು ಕೂಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು, ಜನರಿಗೆ ತೊಂದರೆ ಆಗುವಂಥದ್ದು, ಕಲ್ಲುಗಳು ತೂರಾಟ ಮಾಡೋದಾಗಲಿ ಆ ಥರದ ದುರ್ವರ್ತನೆ ಯಾರಾದರೂ ತೋರಿಸಿದ್ರೆ ಅಂಥವ್ರ ಮೇಲೆ ಈಗಾಗಲೇ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅನ್ನುವಂತಹ ಸೂಚನೆ ಹೋಮ್ ಮಿನಿಸ್ಟರ್ ಅವರಿಂದ ಬಂದಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಹಾಗೆಯೇ ಈಗಾಗಲೇ BMTC ಬಸ್ಗಳು ಕೂಡ ಇಲ್ಲಿ ಪ್ರತಿಭಟನೆ ಮಾಡುವವರನ್ನ ವಶಕ್ಕೆ ಪಡೆದುಕೊಳ್ಳಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ನಾವೀಗ ಟೌನ್ ಹಾಲಲ್ಲಿ ಇದ್ದೀವಿ. ಟೌನ್ ಹಾಲಲ್ಲಿ ಬಹುತೇಕ ಎಂದಿನಂತೆ ಇದೆ, ಯಾವುದೇ ರೀತಿಯ ಬಂದಿಲ್ಲ. BMTC ಬಸ್ಗಳು ಓಡಾಡ್ತಾ ಇದೆ, ಜನರು ಓಡಾಡ್ತಾ ಇದ್ದಾರೆ. ಇದರ ಸುತ್ತಮುತ್ತ ಬರುವಂತಹ ಚಿಕ್ಕಪೇಟೆ, SP ರೋಡ್, ಹಾಗೇನೆ ಶಾಂತಿನಗರ, ಕಾರ್ಪೊರೇಷನ್ ಸರ್ಕಲ್ ಈ ಭಾಗಕ್ಕೆ ಹೋಗುವಂಥದ್ದು ಜನರು ಓಡಾಟ ಆಗಲಿ ಅದು ಯಾವುದೂ ಕೂಡ ನಿಂತಿಲ್ಲ. ಸಹಜವಾಗಿ ಯಾವ ದಿನನಿತ್ಯ ಹೇಗೆ ಇರುತ್ತೆ ಅದೇ ರೀತಿಯ ಪ್ರಕ್ರಿಯೆಗಳು, ಅದೇ ರೀತಿಯ ಸಂಚಾರ ಆಗಲಿ ಅಥವಾ ಅದೇ ರೀತಿಯ ವಾತಾವರಣ ಈ ಒಂದು ಭಾಗದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ
ವಾಟಾಳ್ ನಾಗರಾಜ್ ಅವರು ಹೇಳೋರ ಪ್ರಕಾರ ನಮಗೆ ಬಂದು ಯಶಸ್ವಿ ಆಗಿದೆ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ಕಾರ್ಯಕರ್ತರು ಕೆಲವರನ್ನ ಬಂಧಿಸಿದ್ದಾರೆ ಹೊರತು ಅಥವಾ ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೊರತಾಗಿ ಯಾವುದೇ ಕೂಡ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ಅಹಿತಕರ ಘಟನೆಗಳು ಕಂಡು ಬಂದಿಲ್ಲ. ಮೆಜೆಸ್ಟಿಕ್ನಲ್ಲಿ ಇವತ್ತು ಬೆಳಗ್ಗೆ MES ಪುಂಡಾಟದ ಹಿನ್ನೆಲೆಯಲ್ಲಿ ಅಂದರೆ ಮಹಾರಾಷ್ಟ್ರದಿಂದ ಬರುವಂತಹ ಸಾರಿಗೆ ಬಸ್ಸನ್ನು ತಡೆದಿರುವಂತಹ ಘಟನೆ ನಡೆದ ಹೊರತಾಗಿ ಮತ್ತು ಅದರ ಹೊರತಾಗಿ ಮತ್ತೆ ಯಾವುದೇ ರೀತಿಯ ದುರ್ವರ್ತನೆ ಆಗಲಿ ಘಟನೆಗಳಾಗಲಿ ನಡೆದಿಲ್ಲ. ಒಂದು ಹಂತದಲ್ಲಿ ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿಗೆ ಮಹಾರಾಷ್ಟ್ರದಿಂದ ಬರುವಂಥ ಬಸ್ಗಳಿಗೆ ಅವಕಾಶವನ್ನು ನೀಡಲಿಲ್ಲ. ಇಲ್ಲಿರುವಂಥ ಮಹಾರಾಷ್ಟ್ರ ಬಸ್ಗಳು ಕೂಡ ಡಿಪೋಗಳಿಗೆ ಹೋಗಬೇಕು, ಅವರ ಸ್ಥಾನ ಎಲ್ಲಿದೆ ಅಲ್ಲಿ ಹೋಗಿ ತೆರಳಬೇಕು ಅನ್ನುವಂತಹ ಸೂಚನೆಯನ್ನು ನೀಡಿದರು. ಒಂದಿಷ್ಟು ನಿರ್ದೇಶನವನ್ನು ನೀಡಿರುವಂತಹ ಪ್ರಸಂಗ ನಡೆದಿದ್ದ ಹೊರತಾಗಿ ಬೇರೆ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಲಿ ಯಾವುದು ಕೂಡ ಬಂದ್ಗೆ ಸಂಬಂಧಪಟ್ಟದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.